ವೀಕ್ಷಕರೇ, ಕಲಿ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಪದ್ಯದ ಸಾರಾಂಶವನ್ನು ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. SSLC ವಿದ್ಯಾರ್ಥಿಗಳಿಗೆ ಒಂದು ಪದ್ಯ ಭಾಗವನ್ನು ಕೊಟ್ಟು ಈ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತ 4 ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ. ಅದನ್ನು ಯಾವ ರೀತಿ ಬರಿಬೇಕು ಅಂತ ಇಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನು ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಕೊರಳ ಸೆರೆ ಹಿಗ್ಗಿದವು ಆ ಪದ್ಯವನ್ನು ಬರ್ಕೊಂಡು ಅದಕ್ಕೆ ಸಾರಾಂಶವನ್ನು ಬರೆದು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಬರಿಬೇಕು ಅಂತ. ನೋಡಿ, ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದ ನಕಟ ಕುರುಪತಿಗೆ ಕೇಡಾದುದೆಂದು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆ ದೋರದುರುಹದೆ ಬರಿದೆ ಹೋಗುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇಕೆಂದು ಚಿಂತಿಸಿದ. ಈ ಪದ್ಯಕ್ಕೆ ಯಾವ ರೀತಿ ಸಾರಾಂಶ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸಾರಾಂಶ ಅಂತ ಬರೆದು ನೀವು ಅವರು ಯಾವುದೇ ಪದ್ಯವನ್ನು ಕೊಟ್ಟಿರಲಿ ಅದು ಯಾವ ಪದ್ಯ, ಅದನ್ನು ಯಾವ ಕವಿ ಬರೆದಿರೋದು ಅಂತ ಹೇಳ್ಬಿಟ್ಟು ನೀವು ಮೊದಲಿಗೆ ಬರಿಬೇಕಾಗುತ್ತೆ. ನೋಡಿ, ಈ ಪದ್ಯವನ್ನು ಬರೆದಿರೋದು ಕುಮಾರವ್ಯಾಸ, ಆದ್ರಿಂದ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಈ ಪದ್ಯವನ್ನು ಕುಮಾರವ್ಯಾಸ ರಚಿಸಿರುವ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ರೀತಿ ಬರಿಬೇಕು. ನೋಡಿ, ಇಲ್ಲಿ ಕೊರಳ ಸೆರೆ ಹಿಗ್ಗಿದವು ಇದು ಯಾವಾಗ ಬರುತ್ತೆ ಅಂದರೆ, ಕೃಷ್ಣ ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸಿದಾಗ ಕರ್ಣನ ಮನಸ್ಸಿನಲ್ಲಿ ಉಂಟಾದಂಥ ಆತಂಕ ವೇದನೆಗಳು ಯಾವ ರೀತಿ ವ್ಯಕ್ತಗೊಂಡಿದೆ ಅನ್ನೋದು ಈ ಪದ್ಯ ಭಾಗದಲ್ಲಿದೆ. ನೋಡಿ, ಕೃಷ್ಣ ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸಿದಾಗ ಕರ್ಣನ ಮನಸ್ಸಿನಲ್ಲಿ ಉಂಟಾದ ಆತಂಕ ತಳಮಳಗಳ ಬಗ್ಗೆ ಈ ಪದ್ಯ ಭಾಗದಲ್ಲಿ ತಿಳಿಸಲಾಗಿದೆ. ಕರ್ಣನಿಗೆ ಕುಂತಿಯೇ ತನ್ನ ತಾಯಿ, ಪಂಚ ಪಾಂಡವರೇ ತನ್ನ ಸಹೋದರರೆಂದು ತಿಳಿದಾಗ ತನ್ನ ಕೊರಳಿನಿಂದ ಮಾತೆ ಬರದಂತಾಯಿತು. ದೃಗು ಅಂದರೆ ಕಣ್ಣು, ಜಲ ಅಂದರೆ ನೀರು, ಕಣ್ಣೀರು ಅಂದರೆ ಅತಿಯಾದ ದುಃಖದಿಂದ ಅತಿಯಾದ ವೇದನೆಯಿಂದ ತುಂಬ ನೊಂದುಕೊಂಡು ದುರ್ಯೋಧನನಿಗೆ ಏನೋ ಆಪತ್ತು ಕಾದಿದೆ. ಹರಿ ಅಂದರೆ ಕೃಷ್ಣ, ಹರಿಯ ವೈರತ್ವವು ಹೊಗೆಯಾಡದಂತೆ ಶತ್ರುವನ್ನು ನಾಶ ಮಾಡದೆ ಬಿಡುವುದಿಲ್ಲ. ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನ ಕೊಂದನು ಎಂದು ಕರ್ಣ ಮನದಲ್ಲೇ ಚಿಂತಿಸುತ್ತಾನೆ. ಆ ಸಾರಾಂಶ ಇಲ್ಲಿ, ಈ ಪದ್ಯದ ಸಾರಾಂಶ ಇಷ್ಟೇ. ಅಂದರೆ ಕರ್ಣನಿಗೆ ತನ್ನ ಜನ್ಮ ವೃತ್ತಾಂತವನ್ನು ಕೃಷ್ಣ ತಿಳಿಸಿದಾಗ ಕರ್ಣ ತನ್ನ ಬಗ್ಗೆ ಯೋಚನೆ ಮಾಡಲ್ಲ. ಅವನು ಆ ರೀತಿ ಆಮಿಷಕ್ಕೆ ಒಳಗಾಗಿದ್ರೆ ಅವನು ಪಾಂಡವರ ಕಡೆ ಹೋಗಿ ನಾನೇ ರಾಜ ಆಗ್ಬೋದು, ಹಸ್ತಿನಾಪುರಕ್ಕೆ ನಾನೇ ರಾಜ ಆಗ್ಬೋದು ಅಂತ ಆಸೆ ಏನಾದರೂ ಇದ್ದಿದ್ರೆ ಅವನು ಈ ರೀತಿ ಯೋಚನೆ ಮಾಡ್ತಾ ಇರಲಿಲ್ಲ. ಅವನು ತನ್ನ ಪ್ರಾಣ ಮಿತ್ರನಾದ ದುರ್ಯೋಧನನ ಬಗ್ಗೆ ಯೋಚನೆ ಮಾಡ್ತಾನೆ. ದುರ್ಯೋಧನನಿಗೆ ಎಲ್ಲಿ ಕೃಷ್ಣನಿಂದ ಕೇಡಾಗುತ್ತೋ, ಅವನಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಹೇಳ್ಬಿಟ್ಟು ದುರ್ಯೋಧನನ ಬಗ್ಗೆ ಅವನಿಗೇನಾದರೂ ತೊಂದರೆ ಆಗುತ್ತೇನೋ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ತನ್ನ ಮನದಲ್ಲೇ ಚಿಂತಿಸ್ತಾ ಇರ್ತಾನೆ. ಆ ಸಾರಾಂಶವನ್ನು ಇಲ್ಲಿ ನಾನು ಬರೆದಿದ್ದೀನಿ. ನೋಡಿ, ಈ ರೀತಿ ಬರೆದು ಅದಕ್ಕೆ ಮೌಲ್ಯವನ್ನು ನೀವು ಬರೀಲೇಬೇಕಾಗುತ್ತೆ. ಮೌಲ್ಯ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 4 ಮಾರ್ಕ್ಸ್ ಕೊಡ್ತಾರೆ. ನೀವು ಇಷ್ಟೇ ಯಾವ ಪದ್ಯ ಯಾವ ಕವಿ ಬರ್ತಿರೋದು ಮತ್ತು ಸಾರಾಂಶ ಬರೆದ್ಬಿಟ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ನಿಮಗೆ ಪೂರ್ತಿ ಮಾರ್ಕ್ಸ್ ಬೇಕಂದರೆ ನೀವು ಮೌಲ್ಯವನ್ನು ಬರೀಲೇಬೇಕು. ಇದಕ್ಕೆ ಮೌಲ್ಯ ಏನು ಬರುತ್ತೆ ಅಂದರೆ, ನೋಡಿ, ಇಲ್ಲಿ ಯುದ್ಧದ ಸಿದ್ಧತೆಯ ಸಂದರ್ಭದಲ್ಲಿ ಕೃಷ್ಣ ಕರ್ಣನ ಜನ್ಮ ರಹಸ್ಯ ತಿಳಿಸಿದಾಗ ಕರ್ಣನಿಗೆ ದುರ್ಯೋಧನನ ಬಗ್ಗೆ ಇರುವ ಅತಿಯಾದ ಗೌರವ, ಪ್ರೀತಿ, ಸ್ನೇಹವನ್ನು ವ್ಯಕ್ತಪಡಿಸುವುದು ಇಲ್ಲಿನ ಮೌಲ್ಯವಾಗಿದೆ. ಈ ರೀತಿ ನೀವು ಒಂದು ಮೌಲ್ಯವನ್ನು ಬರೀಲೇಬೇಕಾಗುತ್ತೆ. ಅಂದರೆ ಇದನ್ನೇ ಬರಿಬೇಕು ಅಂತಲ್ಲ, ಅದು ಏನು ಪದ್ಯ ಕೊಟ್ಟಿರ್ತಾರೆ ಆ ಪದ್ಯವನ್ನು ಅರ್ಥ ಮಾಡಿಕೊಂಡು ನಾವು ಸಾರಾಂಶ ಬರಿತೀವಲ್ಲ, ಆ ಸಾರಾಂಶಕ್ಕೆ ಸಂಬಂಧಿಸಿದಂಗೆ ಮೌಲ್ಯವನ್ನು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದರೆ ನನ್ನ ಕಲಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.